ಹಾಗಾದ್ರೆ ಆಚೆ ಯಾರೂ ಇಲ್ಲ, ನೀನು ಅಲ್ಲಿ ಕೂರೋ ಬದಲು ಇಲ್ಲೇ ಕೂರ್ಬೋದಲ್ಲ, ಆಮೇಲೆ ಇಬ್ರು ಒಟ್ಟಿಗೆ ಹೋಗ್ಬೋದು. धीम तक तोम तक धीम तक तोम धीम तक तोम तक तो ಆಗ್ತಾ ಇಲ್ಲ. ಲೀವ್ ತಗೊಳ್ಳೋಣ ಅಂದ್ರೆ ಬಾಸ್ ಬೇರೆ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗಿಲ್ಲಿ ನಾನೇ HR ಹೆಡ್, ಅದಲ್ದೆ ಇನ್ ಸ್ವಲ್ಪ ದಿನ ನಾನೇ ವೇದಾಂತನ ಮದ್ವೆ ಆಗೋಳು. ಸೊ ನೀವು ನನ್ನ ಹತ್ರ ಲೀವ್ ಕೇಳ್ಬೋದು. ನೀವು ಹೋಗಿ, ನಾನು ಹೇಳ್ತೀನಿ. ನೀವು ವೇದಾಂತ್ ಸರ್ನ ಮದುವೆ ಆಗ್ತೀರಾ, ಇದಕ್ಕಿಂತ ದೊಡ್ಡ ಕಾಮಿಡಿ ಬೇರೆ ಇಲ್ಲ. ಬಾಸ್ ಕರೀತಾ ಇದಾರೆ. ಅಲ್ಲ ಅಲ್ಲ, ಇದು ಸಾಕ್ಷಾತ್ ಯಮಧರ್ಮನೇ ಕರೀತಾ ಇರೋದು. ಎಸ್ಕೇಪ್. ಕಾಲ್ ಮಾಡ್ತಿದ್ದಾಳೆ, ಸುಮ್ಮನೆ ತಲೆ ತಿಂತಾಳೆ. ಹೇಳು ಸಾಹಿತ್ಯ. ಅತ್ತೆ, ಇವತ್ತು ಆಫೀಸಲ್ಲಿ ಏನಾಗಿದೆ ಗೊತ್ತಾ ನಿಮ್ಗೆ? ಕಿರ್ಚ್ಬೇಡ, ನೀನು ಆಫೀಸ್ನಲ್ಲಿ ಇದೆಯಾ ಅನ್ನೋದನ್ನ ಮರಿಬೇಡ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ ಅತ್ತೆ. ಸರಿ, ಏನಾಯ್ತು ಅಂತ ಹೇಳು. ವೇದಾಂತ್ ಮತ್ತೆ ಅಮೂಲ್ಯ ಒಟ್ಟಿಗೆ ಆಚೆ ಹೋಗ್ತಾರಂತೆ. ಅವಳು ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋದು, ಏನೋ ವರ್ಕ್ ಇರುತ್ತೆ. ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಾನ್ಸೆನ್ಸ್. ನೆನ್ನೆ ಮೊನ್ನೆ ಬಿದ್ದ ಮಳೆಗೆ ಹುಟ್ಟಿದ ಗಿಡಗಳೆಲ್ಲ ನನ್ನ ವಿರುದ್ಧನೇ ಗಾಳಿ ಬೀಸಕ್ಕೆ ಶುರು ಮಾಡ್ಕೊಂಡಿವೆ. ಇಲ್ಲ ತಾನೆ, ಮತ್ತಿದನ್ನು ಬಿಟ್ಟಾಕು. ನಾನೇನು ತಪ್ಪು ತಿಳ್ಕೊಂಡಿಲ್ಲ, ನಂಗೇನು ಆಗಿಲ್ಲ ಕೂಡ. ಓಕೆನಾ? ಅದಕ್ಕೆ ಅದು ಮತ್ತೇನು ಹೇಳ್ಬೇಡ, ಓಕೆ ಅನ್ನು ಅಷ್ಟೆ. ಹೇಳು ಅಂದ್ರೆ ಹೇಳ್ಬೇಕು ಅಷ್ಟೆ. ಬಸ್ರಿ ಬೈಕೆ ಅನ್ಕೋ ಇದನ್ನ. ಆಯ್ತು, ಓಕೆ. ಅದಕ್ಕೆ ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರು ಇವತ್ತು ಆಫೀಸಲ್ಲಿ ನಡೆದಿದ್ದ ಪ್ರೆಸೆಂಟೇಷನ್ ವಿಷಯ ಮರೆಯೋಕೆ ಆಗ್ತಿಲ್ವಲ್ಲ. ಈಗ ಹೇಗಿದೆಯಾ? ನಂಗೇನೂ ಆಗಿಲ್ಲ ಕಣೋ. ಎಲ್ಲರೂ ಸೇರ್ಕೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿದ್ರು ಅಷ್ಟೆ. ಪರ್ಫೆಕ್ಟ್ಲಿ ಆಲ್ ರೈಟ್. ಇರಿ, ಕಾಫಿ ತಗೊಂಡು ಬರ್ತೀನಿ. ನನಗೆ ಕಾಫಿ ಬೇಕು ಅಂತ ಕೇಳಿಲ್ಲ, ಕಾಫಿ ಬೇಕಾಗೂ ಇಲ್ಲ. ಬಿಡು ಆರ್ತಿ, ಸ್ಟ್ರೆಸ್ ಆಗಿದ್ದಾನೆ ಅನ್ಸುತ್ತೆ. ಹೇಳೋದಕ್ಕೂ ಆಗಲ್ಲ. ಹಾ, ಅದು ನಿಜಾನೇ. ಅದು ಸರಿ, ನಾವ್ ಎಲ್ಲಿಗೆ ಹೊರಟಿದೀವಿ? ಅದು ಅಪ್ಪಂಗೆ ಸೂಟ್ ತಗೊಳ್ಬೇಕು ಅಂತ ಹೇಳಿದ್ನಲ್ವಾ, ಅದಕ್ಕೆ ನಿಮ್ ಹೆಲ್ಪ್ ಬೇಕೇ ಬೇಕು. ಅದಕ್ಕೆ ನೀವು ಬನ್ನಿ ಅಂತ ಹೇಳಿದ್ದು. ಓ ಹೌದಾ? ದಟ್ಸ್ ಓಕೆ. ಜೊತೆಗೆ ನಿಮಗೂ ಒಂದು ಟೈ ತಗೊಳ್ಬೇಕು ವೇದಾಂತ್. ಅದನ್ನ ಮೊದಲೇ ಹೇಳಿದ್ರೆ ನೀವು ಒಪ್ಪಲ್ಲ ಅಂತ ಗೊತ್ತು. ಫ್ರೆಂಡ್ ಅಂದ, ಈಗೀಗ ತನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಕ್ ಶುರು ಮಾಡಿದಾನೆ.
ಮೊನ್ನೆ ಗಂಡ ಹೆಂಡತಿ ತರ ಆಕ್ಟ್ ಮಾಡಕ್ಕೂ ಒಪ್ಕೊಂಡ. ಇಷ್ಟು ಸಾಲ್ದಾ? ಅದೆಲ್ಲ ಏನೇ ಇರಲಿ, ಆದರೆ ಆಗ್ಬೇಕಾಗಿರೋದು ಬೇರೆನೇ ಅಲ್ವಾ? ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅದನ್ನು ಆಗತ್ತೆ ಸಾರ್ಥಕ್. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಏನಪ್ಪ, ನಿಮ್ಮ ಅಣ್ಣನಿಗೆ ಎಲ್ಲ ಇರೋ ಥರನೇ ರಿಯಲೈಸ್ ಆಗೋಷ್ಟರಲ್ಲಿ ಕಾಲ ಮಿಂಚೋಗಿ ಅವನಿಗೆ ಸಾಹಿತ್ಯನ ಜೊತೆ ಮದುವೆ ಫಿಕ್ಸ್ ಆಗದೆ ಇದ್ರೆ ಅಷ್ಟೇ ಸಾಕು. ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ನೋಡೋದ ಕಾಡೋದ, ಹೃದಯನೇ 16 ಚೂರಾಗಿ ಹೋಯಿತು ನಿಮ್ಮಿಂದ. ಏನ್ ಚಂದ ಲವ್ವ 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 ರೇ ಲವ್ವ 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 ರೇ. ಬಾಸ್, ಮೆಸೇಜಲ್ಲಿ ಜೋಕ್ ಬಂತ, ಏನಕ್ಕೆ ನಗ್ತಾ ಇದ್ದೀರಾ? ಅರೆ ತೊಟ್ಲು. ಇಷ್ಟೊಂದು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಪ್ಲೀಸ್ ವಿಕ್ಕಿ, ನನಗೆ ಕ್ಷಮಿಸ್ಬಿಡಿ. ದಯವಿಟ್ಟು ಈ ಥರ ಮಾತ್ರ ಇರಬೇಡಿ, ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾನು ಸರಿ ಆಗ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪ್ಲೀಸ್ ಲೀವ್ ಮೀ ಅಲೋನ್. ಆರ್ತಿ, ನೀವು ಬೇಜಾರು ಮಾಡ್ಕೋಬೇಡ, ಒಂದು ಸ್ವಲ್ಪ ಹಾಗೇನೆ. ಅದಕ್ಕೆ ನಾನು ಬೇಜವಾಬ್ದಾರಿಯಿಂದ ಮರೆತು ಹಾಗೆ ಮಾಡಲಿಲ್ಲ. ಅದಕ್ಕೆ ನೆನಪಿದ್ರು ಗಡಿ ಬಿಡಿಲಿ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಅಷ್ಟೇ. ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು, ಅದು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾನೆ ಅಷ್ಟೇ. ಇಲ್ಲ, ಅದಕ್ಕೆ ಅವ್ರು ನನ್ನನ್ನೇ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆರ್ತಿ, ಅವ್ನು ಯಾವಾಗಲೂ ಹೀಗೇನೆ, ಯಾವುದೋ ವಿಚಾರಕ್ಕೆ ಅಪ್ಸೆಟ್ ಆದರೆ ಇನ್ನು ಯಾವುದೋ ಮೇಲೆ ತೋರಿಸ್ತಾನೆ. ಚಿಕ್ಕಂದಿಂದನೂ ಹಾಗೇನೆ. ಹಾಗಂತ ಇವನ್ ಕೋಪ ಶಾಶ್ವತ ಅಲ್ಲ. ಸ್ವಲ್ಪ ಟೈಮ್ ಕೊಡು, ಸರಿ ಹೋಗ್ತಾನೆ. ಆಮೇಲೆ ಅವನೇ ಬಂದು ಮಾತಾಡ್ಸ್ತಾನೆ. ಅವರಿಗೆ ಇದರಲ್ಲಿ ನನ್ನ ತಪ್ಪಿಲ್ಲ ಅಂತ ಅರ್ಥ ಆಗುತ್ತಲ್ವಾ? ಅದಕ್ಕೆ ಖಂಡಿತ ಅರ್ಥ ಆಗುತ್ತೆ, ಡೋಂಟ್ ವರಿ. ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಸರ್. ಓಕೆ, ಮಾಡಿಕೊಡ್ತೀನಿ.
ಕತ್ಲೇನಂತ ಬರ್ತಿದೆಯಲ್ಲ. ಅಮೂಲ್ಯ, ಕಾಂತನಿಗೆ ಫೋನ್ ಮಾಡಿ ನನ್ನ ಕ್ರೆಡಿಟ್ ಕಾರ್ಡ್ ಎಲ್ಲಿದೆ ಅಂತ ಕೇಳಿ. ಸರಿ, ಇದನ್ನ ಸ್ವಲ್ಪ ಈ ಕಡೆ ಜರಗಿಸ್ತೀರಾ? ಮಾಡಿದ ಮಸಾಲೆ ಒಂಚೂರು ಉಳಿದಿಲ್ಲ. ಇನ್ನು ಖಾಲಿ ಗಾಡಿನ ಯಾರನ್ನು ತಳ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನೇ ತಂದೆ. ಹಾಗೆಲ್ಲ ಏನು ಆಗಲ್ಲ ಅಮ್ಮ. ಅಲ್ಲ ರಾಜಾ, ನೀನು ನಿನ್ಗೆ ಗೊತ್ತಿರೋನ್ಗೆ ಹೇಳಿ ಈ ಗಾಡಿ ತರಿಸಿದ್ಯಾ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿರಲ್ಲ ಅಲ್ವಾ? ನಾವು ಹೇಗೆ ತೊಗೊಂಡು ಬಂದ್ವೋ ಹಾಗೇ ತೊಗೊಂಡೋಗಿ ಕೊಡಬೇಕು ಅನ್ನೋದು ನನ್ನ ಭಾವನೆ. ನಾನು ಶೈಲಕ್ಕನ ಹತ್ರ ಮಾತಾಡಿದ್ದೇನೆ ಕಣೋ. ಅವ್ರ ಮನೇಲಿ ಇಟ್ಕೋತಾರಂತೆ. ನಾವು ತಳ್ಕೊಂಡು ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಹಾಂ, ನೀವು ಬಿಡಿ, ನಾನು ತಳ್ತೀನಿ. ಮೇಡಮ್, ಇದನ್ನು ಸೇರಿಸಿ ಲೆಕ್ಕ ಹಾಕಿದ್ರೆ ಬಿಲ್ಗಿನ ಜಾಸ್ತಿ 300 ರೂಪಾಯಿ ಇದೆ ಮೇಡಮ್. ಆ 300 ರೂಪಾಯಿನ ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಮೂಲ್ಯ, ಏನ್ ಮಾಡ್ತಿದ್ಯಾ? ಡೋಂಟ್ ವರಿ ವೇದಾಂತ್, ನಾವು ತೊಟ್ಲನ್ನ ತಗೋತಾ ಇದ್ದೀವಿ. ಬಾಯ್. ಮೊದಲು ನಾವು ಅಂದ್ಕೊಂಡಿದ್ದು ಮೂಢನಂಬಿಕೆನೇ ಆಗಿರ್ಬೋದು. ಆದರೆ ನಾವಿವಾಗ ಇದನ್ನು ತಗೊಂಡ್ಬಿಟ್ರೆ ಬೇರೆ ಯಾವ ನೆಗೆಟಿವ್ ಥಾಟ್ಸ್ಗೂ ಅವಕಾಶ ಇರಲ್ಲ ಅಲ್ವಾ? ನೀನೇನು ಯೋಚನೆ ಮಾಡಬೇಡ. ನೀನು ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯೋ ನಾನು ಅಷ್ಟೇ ಪ್ರೀತಿನ ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ಇದನ್ನು ತಗೊಳ್ಳೋದ್ರಿಂದ ನನಗೂ ನಿನ್ನಷ್ಟೇ ಖುಷಿ ಆಗುತ್ತೆ. ಆದರೆ ನನ್ನ ಅಪ್ಪನ ತಗೊಳ್ಬೇಕು ಅಂದ್ಕೊಂಡಿದ್ದನ್ನು ತಗೊಳ್ಳೋದಕ್ಕೆ ಇನ್ನೂ ಲೇಟ್ ಆಗುತ್ತಲ್ವಾ? ಈ ತೊಟ್ಲನ್ನ ಅದಕ್ಕೇನು ಇಷ್ಟಪಟ್ಟಿದ್ದಾರೆ ಅಂತ ನೀನೇ ಹೇಳಿದ್ಯಾ. ಅಲ್ಲಿಗೆ ನೀನು ಇದನ್ನು ತಗೊಂಡೋದ್ರೆ ಅದಕ್ಕೆ ಎಷ್ಟು ಖುಷಿ ಪಡ್ತಾರಲ್ವಾ? ಅಪ್ಪಂಗೆ ನಾನು ಸೂಟ್ ತಗೊಳ್ತಿರೋದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಸರ್, ಇವತ್ತು ಸಂಜೆ ಒಳಗಡೆ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀವಿ. ಈಗ ತೊಗೊಂಡು ಹೋಗ್ತೀವಿ ಸರ್ ತೊಟ್ಲನ್ನ. ಥ್ಯಾಂಕ್ ಯು. ಇಷ್ಟೆಲ್ಲ ನಿಜವಾಗ್ಲೂ ಪ್ರೀತಿಗೋಸ್ಕರ ವೇದಾಂತ. ಅದರಲ್ಲೇನು ಆಶ್ಚರ್ಯ ಇಲ್ಲ. ನೀನು ತಂಗಿ ಮೇಲಿನ ಪ್ರೀತಿ, ನಾನು ಅದಕ್ಕೆ ಮೇಲಿನ ಪ್ರೀತಿ. ಒಬ್ರು ಇನ್ನೊಬ್ರು ಮೇಲಿಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗೇನೆ ಆ ಪ್ರೀತಿ ಬೆಲೆನೂ ಕಳ್ಕೋಬಾರ್ದು. ಅಲ್ಲ ಅಲ್ಲ, ತಿಂಡಿಯಲ್ಲಿ ತುಂಬಾ ದೊಡ್ಡದಾಗಿರೋಂಥದ್ದು. ಹೇಳಿ ನೋಡೋಣ. ಅಯ್ಯೋ, ಅದೇನ್ ಗೊತ್ತಾಗ್ತಿಲ್ಲ, ಹೇಳಿ ಅಪ್ಪ. ಅಯ್ಯೋ ಪ್ಲೀಸ್ ಹೇಳಪ್ಪ. ಪಿಜ್ಜಾ. ಅಣ್ಣ, ಥ್ಯಾಂಕ್ ಯು. ಯು ಆರ್ ಗಿವನ್ ದಿ ಬೆಸ್ಟ್ ಗಿಫ್ಟ್. ಆಲ್ರೆಡಿ ಬಂದ್ಬಿಡ್ತಾರೆ. ಬಂದಿದ್ದಷ್ಟೇ ಅಲ್ಲ ವೇದಾಂತ್, ಮಗುಗೆ ಅಂತ ಹೇಳು ಪ್ಲೇ ಹೋಮ್ ರೀತಿ ಒಂದು ರೂಮ್ನ ಸೆಟ್ ಮಾಡಿದಾಳೆ. ಅಲ್ಲಿ ಅದನ್ನ ಸೆಟಪ್ ಮಾಡಿನೂ ಆಗೋಯ್ತು. ವಿಕ್ರಾಂತ್, ಯಾಕೋ ಹಾಗಿದ್ಯಾ? ನಂದು ಬಿಡು, ನೀನು ಯಾಕೆ ಹೀಗಿದ್ಯಾ ಹೇಳು. ನಾನು ಐ ಆಮ್ ಆಲ್ ರೈಟ್. ಅಣ್ಣ ಡೋಂಟ್ ಲೈಕ್, ನೀನ ಕಾಣಿಸ್ತಾ ಇಲ್ಲ. ಹೌದು ವೇದಾಂತ್, ಯಾಕೋ ಡಿಸ್ಟರ್ಬ್ ಆಗಿರೋ ರೀತಿ ಇದೆ. ಇಲ್ಲಪ್ಪ, ಐ ಆಮ್ ನಾಟ್ ಡಿಸ್ಟರ್ಬ್ ಅಟ್ ಆಲ್. ಎಲ್ಲ ಇತ್ತು, ಆದ್ರೆ ನಾನೇನೋ ತಗೋಬೇಕು ಅಂತಿದ್ದೀನಿ. ಆದ್ರಿಂದ ನನಗೆ ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವಳು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದಾಗ ನನಗೆ ಕೊಟ್ಬಿಟ್ಲು. ಆ ಕೊಡುವಾಗ ಅವಳ ಮನಸ್ಸಲ್ಲಿ ಎರಡನೇ ಯೋಚನೆ ಕೂಡ ಇರಲಿಲ್ಲ. ನಿನಗೆ ಯಾಕೆ ಹೇಗೆ ಅನಿಸಿದೆ ಅಂತ ನನಗೆ ಗೊತ್ತು. ಅವಳು ನಿಮ್ಮ ಹಾಗೇನೆ
ಅವಳ ಸುತ್ತ ಇರೋರ್ನ ಅವಳು ನೋಡ್ಕೊಳ್ಳದೆ ಹೀಗೆ. ಇನ್ನು ಎಷ್ಟು ದಿನ ಅಂತ ಚಪಾತಿನೇ ತಿನ್ಕೊಂಡಿರ್ತೀಯ? ಏನೇ ನಿಂದು ಪರಿ ಅನ್ಕೊಂಡು ಅಮ್ಮನೇ ನೀನ್ ಯಾವಾಗಾರು ಹೇಳು, ಅವಾಗ ನೋಡ್ಕೊಳ್ತೀನಿ. ಅಯ್ಯೋ ಸುಮ್ಮನೆ ಇರ್ರೆ, ಮತ್ತೆ ಜಗಳ ಶುರು ಮಾಡ್ಕೋಬೇಡಿ. ರೀ ಎಷ್ಟು ಕೊಟ್ರಿ ಇದಕ್ಕೆ? ಇದೆರಡು ಸೇರಿಸಿ 800 ರೂಪಾಯಿ. 800 ರೂಪಾಯ? ಅದು ಬರೀ ಇಷ್ಟಕ್ಕೇನೆ? ಈ ಥರ ನನಗೆ ಯಾವತ್ತೂ ಆಗಿರಲ್ಲ ಮೂಲ್ಯ. ಹುಡುಗಿರಂದ್ರೆ ಆಗಲ್ಲ ಅಂತಿದ್ದು ನನಗೆ ಹೀಗೆಲ್ಲ ಆಗೋದಕ್ಕೆ ಚಾನ್ಸ್ ಇರಲಿಲ್ಲ ಬಿಡು. ಆತ ಹೇಳಿದಾಗೆ ನೀನು ನನ್ನ ಲೈಫಿಗೆ ಬಂದಮೇಲೆ ಅನ್ಸುತ್ತೆ ನಾನು ಬದಲಾಗಿರೋದು. ಇಷ್ಟು ದಿನ ನೀನು ನನ್ನನ್ನು ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ, ಬಟ್ ಇವತ್ತು ಕನ್ಫರ್ಮ್ ಆಯಿತು. ಯು ಆರ್ ಸ್ಪೆಷಲ್. ಯು ಆರ್ ಸ್ಪೆಷಲ್. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಮೊದಲು ಇದನ್ನೆಲ್ಲ ತಿಂದು ಮುಗಿಸಿ ನಾನು ಸಾರನ್ನ ಬಿಸಿ ಮಾಡಿ ಒಂದು ಲೋಟ ಅಕ್ಕಿ ಇಟ್ಟು ಅನ್ನ ಮಾಡಿಬಿಡ್ತೀನಿ. ಕೊನೆಗೆ ಎಲ್ಲರೂ ಒಂದೊಂದು ತುತ್ತು ಮೊಸರನ್ನಾದ್ರೂ ತಿನ್ಬಹುದು. ಲಾಸ್ಟ್ ಅಲ್ಲಿ ಮೊಸರನ್ನ ಸಿಕ್ಕಿದ್ರೆ ಊಟ ಕಂಪ್ಲೀಟ್ ಆಗೋದು. ನೀನ್ ಮಾಡೋಗಮ್ಮ. ಅಂತೂ ಒಬ್ರಿಗೆ ಪಿಜ್ಜಾ ಇಷ್ಟ ಆಗಿಲ್ಲ ಅಂತ ಆಯ್ತು. ಓಹೋ, ಏನೋ ನಿಮ್ಗೆ ತುಂಬಾ ಇಷ್ಟ ಆದಂಗೆ. ಮತ್ತೆ ಯಾಕೆ ಮುಖ ತಿನ್ಸಿದ್ರಿ ಈಗ? ಅದು ಹೊಟ್ಟೆ ಒಂದ್ ಸ್ವಲ್ಪ ಗುಡುಗುಡ ಅಂತ ಇದೆ. ಅಮ್ಮ ಪರಿ ನಂದು. ಯಾಕೆ ಅದನ್ನ ತಗೊಂಡೆ? ನಂದು ಅಮ್ಮ ತಗೊಂಡ ತಗೊಳ್ಳಿ. ಅದು ಅಮ್ಮನ ಲೆಕ್ಕ ಅಲ್ಲಿ ಇರುತ್ತೇನು. ಇದೇ ಕಾರಣಕ್ಕೆ ನಾನು ಅವತ್ತು ಬ್ಯಾಚುಲರ್ಸ್ ಪಾರ್ಟಿಲಿ ನೀನು ಆರ್ತಿನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ಅಂತ ಕೇಳಿತ್ತು. ಮದುವೆ ಇಷ್ಟೇ ದಿನಕ್ಕೆ ನೀನು ಈ ರೀತಿ ನಡ್ಕೊಳ್ತಿರೋದು ಸರಿನಾ ವಿಕ್ರಾಂತ್? ತಪ್ಪಿರ್ಬೋದು ಅಗ್ರಜ, ಅಥವಾ ನಾನು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿರ್ಬೋದು. ಅದಕ್ಕೆ ಕಾರಣ ಒಂದು ಚಿಕ್ಕ ಕೇರ್ಲೆಸ್ನೆಸ್ ಇಂದ ಕಂಪ್ನಿಗೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ಅನ್ನೋದು. ವಿಕ್ರಾಂತ್, ನಮ್ಮ ಕಂಪ್ನಿಗೆ ಇವತ್ತು ಲಾಸ್ ಆದ್ರೆ ನಾಳೆ ಲಾಭ ಆಗ್ಬೋದು, ಅಥವಾ ಹಾಗೆ ಆಗುತ್ತೆ. ನಾನು ಇವತ್ತು ಗೆದ್ದಿದ್ದೀನಿ ಅಂದ್ರೆ ಹಿಂದೆ ಯಾವತ್ತೂ ಸೋತಿಲ್ಲ ಅಂತ ಅರ್ಥ ಅಲ್ಲ. ಎಷ್ಟೋ ಕಾನ್ಫರೆನ್ಸ್ಗಳಲ್ಲಿ ನಾನು ತುಂಬಾ ಸಿಲಿಯಾಗಿ ಬಿಹೇವ್ ಮಾಡಿದ್ದೀನಿ. ನನ್ನ ಕೈಲಿರೋ ಡೀಲ್ಸ್ಗಳ ನಾನೇ ಕಳ್ಕೊಂಡಿದ್ದೀನಿ. ನಿನಗೆ ಕೋಪ ಬಂತು, ನೀನು ಅದನ್ನ ಆರ್ತಿ ಮೇಲೆ ತೋರಿಸ್ಬಿಟ್ಟೆ. ಆದ್ರೆ ಅವಳು ಬೇಜಾರ್ನ, ಅವಳು ಇರಿಟೇಷನ್ ಅವಳು ಯಾರ ಮೇಲೆ ತೋರಿಸ್ಬೇಕು? ಅಥವಾ ಯಾರ ಹತ್ರ ಹೇಳ್ಕೋಬೇಕು? ಅಗ್ರಜ, ಇವತ್ತು ಆಫೀಸಲ್ಲಿ ನನ್ನ ಭಾವನ ಮಧ್ಯೆ ಇದ್ದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ರೌಡಿ ನಂದಿ ಕ್ಲಿಯರ್ ಮಾಡಿದ್ಲು. ಇವಾಗ ನನ್ನ ಆರ್ತಿ ಮಧ್ಯೆ ಇದ್ದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನೀನು ಕ್ಲಿಯರ್ ಮಾಡಿದ್ದೆ.
ಆಕ್ಚುಲಿ ಹೇಳ್ಬೇಕಂದ್ರೆ ಯು ಬೋತ್ ಆರ್ ಮೇಡ್ ಫಾರ್ ಇಚ್ ಅದರ್. ಗುಡ್ ನೈಟ್. ಅದು ತೇಟ್ ನಮ್ಮನೇಲಿ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಅದೇ ತರ ಇರ್ಲಿಲ್ವಾ? ಒಂಥರ ಹಾಗೆ ಇತ್ತು ರಾಜಾ. ನಮ್ಮ ಕನ್ನಡಿಗರಿಗೆ ಬಾಯಿ ರುಚಿ ಸ್ವಲ್ಪ ಜೋರು ಕಣೋ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು, ಹುಳಿ, ಖಾರ, ಒಂಚೂರು ಬೆಲ್ಲ ಸೇರಿಸ್ಬಿಟ್ರೆ ಆ ರುಚಿನೇ ಬೇರೆ. 400 ರೂಪಾಯಿನೋ 40 ರೂಪಾಯಿ ಬೇಕಾಗಿಲ್ಲ ಅನ್ಕೋತೀನಿ. ನಿಮ್ಮ ಅಂಕಲ್ಗೆ ಹೇಗೆ ಹೇಳೋದು ಹೇಳು? ಅದೇ 800 ರೂಪಾಯಿ ನನಗೆ ಕೊಟ್ಟಿದ್ರೆ ಬಡ್ಡಿ ರಂಗಣ್ಣನಿಗೆ ಕಂತು ಕಟ್ತಿದ್ದೆ. ನೀವ್ ಹೇಳೋದು ಸರಿನೇ. ಆಮೇಲೆ ಎಲ್ಲೋದ ಇವನು? ಹೇಳೋದ್ರಲ್ಲಿ ಡೌಟೇ ಇಲ್ಲ. ವಾವ್, ಹಾಗೇನಾದ್ರೂ ಆಗ್ಬಿಟ್ರೆ ನಾನು ಆತಿತರ 101 ತೆಂಗಿನಕಾಯಿ ಡೌಟೇ ಇಲ್ಲ. ತಾಯಿ ನಿನ್ ಕಾಯಿ ಆಮೇಲೆ ಹೊಡಿಸುವಂತೆ ಮೊದಲು ಕೆನ್ನೆ ಬಿಡೋ ನೋಡ್ತಿದೆ. ಓ ಸಾರಿ. ಪೋಲೆ ಹೊಡ ಇನ್ನೊಂದು ಕಿಸ್ಕೊಡು ಅಂದ. ಪೋಲೆ ಮರಳು ಕಡುತ್ತಿ ಪೋಲೆ. ಏನ್ ಹೇಳ್ತಿದ್ಯಾ ನನ್ ಮುಂದೆ ಅರ್ಥ ಆಗ್ತಿಲ್ಲ ಕಣೆ. ಪೋಲೆ ಹೋಗು ಅಂದ್ಯಾ? ಅದನ್ನ ಕನ್ನಡದಲ್ಲಿ ಹೇಳಕ್ ಆಗ್ತಿದ್ವಾ? ಮಂಗಳೂರು ಮೀನು. ಹೋಗ್ರಿ. ಎಂತ ಸಾವು ಮರಿಯ. ಶೀಸ್ ವೆರಿ ಕೈಂಡ್. ಪಾಪ ಆ ದುಡ್ಡನ್ನ ನಾನು ಅವಳಿಗೆ ವಾಪಸ್ ಕೊಟ್ಬಿಡ್ಬೇಕು. ಹಾಗಂತ ಲೆಕ್ಕಾಚಾರದ ಹೆಸರು ಅದನ್ನು ವಾಪಸ್ ಕೊಟ್ಟರೆ ಅವ್ಳು ಮಾಡಿದ ಗೆಸ್ಚರ್ಗೆ ಅರ್ಥನೇ ಇರೋದಿಲ್ಲ. ಅವತ್ತ ಟೈಮಿಗೆ ಅವ್ರು ಮಾಡಿದ ಸಹಾಯಕ್ಕೆ ನಾನು 10 ಪಟ್ಟು ಸೇರಿಸ್ಕೊಟ್ರು ಅದು ಕಡಿಮೆನೆ. ಇರೋ ಕೆಲಸ ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಇದೆ. ಅವಳಿಗೆ ಫೋನ್ ಮಾಡಿದ್ರೆ ಅವಳು ರೌಡಿ ಬೇಬಿ ತರ ಮಾತಾಡ್ತಾಳೆ. ಐ ಲೈಕ್ ಇಟ್. ಫೋನ್ ಮಾಡ್ತೀನಿ. ಇದೀನಿ. ಒಂದು ವಿಷಯ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಸರಿ, ಅದೇನು ಹೇಳು. ನನಗೆ ತುಂಬಾ ದಿನದಿಂದ ಕನ್ಫ್ಯೂಷನ್ ಇದೆ. ಆಕ್ಚುಲಿ ನನ್ನ ಲೈಫಲ್ಲಿ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಅದಕ್ಕೆ ಆನ್ಸರ್ ನನ್ನ ಹತ್ರ ಸಿಗುತ್ತೆ ಅನ್ಸ್ತಾ? ಒಂಥರ ಹಾಗೆ ಅಂದ್ಕೋಬಹುದು. ನಾನು ಒಂದಷ್ಟು ಜನ ವಿಚಾರಿಸಿದೆ, ಆದ್ರೆ ಅದನ್ನ ಯಾರಿಂದಲೂ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಯೋಚನೆ ಮಾಡಿದೆ. ಇದು ನನ್ನಿಂದನೂ ಬಗೆಹರಲ್ಲ, ನಮ್ಮಮ್ಮ ಬಗೆಹರಿಸ್ತಾಳೆ. ವಾಟ್? ನಿಮ್ಮಮ್ಮನ? ನಿನ್ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು, ಆದ್ರೆ ಅದಕ್ಕೆ ಪರಿಹಾರ ನನಗೆ ಗೊತ್ತಿಲ್ಲ. ಆನ್ಸರ್ ಹೇಳೇ ಹೇಳ್ತಾನೆ. ಸರಿ. ಅಲ್ಲ, ಪ್ರಾಬ್ಲಮ್ ಕೇಳಿಸ್ಕೊಳ್ಳೋಕೆ ನಾನ್ ಬೇಕಾಗಿತ್ತು, ಸೊಲ್ಯೂಷನ್ಗೆ ದಾರಿ ಸಿಕ್ಕಿದೆ ನನ್ನ ಮರ್ತೇ ಬಿಟ್ಟ. ಅಲ್ಲ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಬೇಡ್ವಾ ಒಂದ್ ಮರ್ಯಾದೆಗೆ? ಅದು ಹಾಳಾಗೋಗ್ಲಿ, ನಿದ್ದೆನೂ ಹಾಳು ಮಾಡ್ಬಿಟ್ಟ ಸುಳ್ಳೆ ಪುಳ್ಳೆ. ನಾನು ಮಕ್ಕಳಿಗೆ ಆನ್ಲೈನ್ ಡ್ಯಾನ್ಸ್ ಕ್ಲಾಸ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಬೇಡವಾ? ಅದನ್ನ ಬೆಳಗ್ಗೆ ಟೈಮ್ ಮಾಡಕ್ಕಾಗಲ್ವಾ? ಈಗಿನ ಮಧ್ಯರಾತ್ರಿನ ಕಣ್ ಬಿಟ್ಕೊಂಡು ಸರಿಯಾಗಿ ಗಡಿಯಾರ ನೋಡಿ, ಆಗ್ಲಿ 7 ಗಂಟೆ. ಅದೆಲ್ಲ ಗೊತ್ತಿಲ್ಲ, ನಾನು ಒಂದೇ ದಿನ ಸ್ವಲ್ಪ ಲೇಟ್ ಆಗಿ ಹೇಳೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಅದೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ನಂಗೆ ಆ ಹಾಡು ಕೇಳಬಾರ್ದು ಅಷ್ಟೇ. ಆಗಲ್ಲ, ಹೋಗಯ್ಯ. ದಿಮಾಕಿಗೇನು ಕಡಿಮೆ ಇಲ್ಲ, ಇಲ್ಲಿ ಮಾಡ್ತೀನಿ. ಇವಾಗ ಸಾಂಗ್ ಎಲ್ಲಿಂದ ಪ್ಲೇ ಮಾಡ್ತೀರಾ? ನಿನ್ನ ಮೊದಲೇ ನೋಡ್ಕೊಂಡು ಬಂದಿರೋ ನಂಗೆ ಫಿಕ್ಸ್ ಹಸ್ಕೊಳಕ್ಕಾಗತ್ತೆ ಹೇಳು? ಕಾರಣ ಇಲ್ಲದೆ ನಾನೇನು ಮಾಡೋದಿಲ್ಲ. ಆರ್ತಿ ಮದುವೆಯಾಗಿ ಮನೆಗೆ ಬಂದಾಗಿಂದ ಒಂದು ಶುಭ ಕಾರ್ಯ ನಡೆದಿಲ್ಲ. ಅದಕ್ಕೆ ಒಂದು ಶುಭ ಕಾರ್ಯ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಡಿಲಿ, ಇದೆಲ್ಲ ಯಾವ ಪ್ರಭಾವ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ.
ನಿಧಾನ. ಅವಳಿಗೆ ವಿಷಯ ಕೇಳಿನೇ ಸಿಕ್ಕಾಕೊಂತು ಅನ್ಸುತ್ತೆ. ನಿಜ ಅಣ್ಣ, ಸತ್ಯವಾಗ್ಲೂ ಹಾಗೆ ಆಯ್ತು. ಮೊದಲನೇದಾಗಿ ನೀ ದೇವ್ರ ಬಗ್ಗೆ ಮಾತಾಡ್ತೀಯ ಅನ್ನೋದೇ ಒಂದು ದೊಡ್ಡ ವಿಚಾರ. ಅಂಥದ್ರಲ್ಲಿ ನೀನ್ ನಮ್ಮನೆಯಲ್ಲೇ ಪೂಜೆ ಇಟ್ಕೊಳ್ಳೋಣ ಅಂದ್ರೆ ನಿನ್ನ ಮೊದಲೇ ನೋಡ್ಕೊಂಡು ಬಂದಿರೋ ನಂಗೆ ಫಿಕ್ಸ್ ಹೇಳು. ಕಾರಣ ಇಲ್ಲದೆ ನಾನೇನು ಮಾಡೋದಿಲ್ಲ. ಆರ್ತಿ, ಇನ್ಮೇಲೆ ತಟ್ಟೆ ಇಡ್ಲಿ ಮಾಡ್ತಾ ಇರು, ಒಳ್ಳೆ ಸುದ್ದಿಗಳು ಈಗ ಬರ್ತಾ ಇರತ್ತೆ. ಕರೆಕ್ಟ್ ಕರೆಕ್ಟ್. ನಾವಲ್ಲಿ ಹೋಗೋದು ಉಳ್ಕೊಳ್ಳೋದು. ಯಾಕಮ್ಮ ಬೇಡ ಅಂತೀಯ? ಬೇಡ ಅಂತಲ್ಲ ಕಣೆ, ಅಲ್ಲಿಗೂ ನಮಗೂ ಸರಿ ಬರುತ್ತಾ ಅಂತ. ಸುಹಾಸಿನಿಯವ್ರು ಹೇಗೆ ಅಂತ ನಿನಗೆ ಗೊತ್ತಲ್ಲ ಅಮ್ಮ. ನಾವೀಗ ಯೋಚನೆ ಮಾಡಬೇಕಾಗಿರೋದು ಸುವಾಸನೆ ಬಗ್ಗೆ ಅಲ್ಲ, ವಿಕ್ಕಿ ಬಾಬಾ, ವೇದಾಂತ್, ಅಕ್ಕ ಮತ್ತೆ ಅದಕ್ಕೆ ಬಗ್ಗೆ. ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ಅವ್ರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ ಹೇಳು. ಅದು ಅಲ್ಲದೆ ಅಣ್ಣನೂ ಅಲ್ಲೇ ಇದ್ದಾನೆ. ಸರಿ ಬಿಡು, ಎಲ್ಲರೂ ಅಲ್ಲಿ ಇರ್ತಾರೆ ಅಂದಮೇಲೆ ನಾವು ಹೋಗೋಣ. ಇದಪ್ಪ ಎನರ್ಜಿ ಅಂದ್ರೆ. ಇರು, ಅಪ್ಪನ ಕಾಲ್ ಮಾಡಿ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಆ ಬ್ಯಾಂಗಲ್ಸ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ನಂಗೆ ಆಂಟಿಕ್ ಬ್ಯಾಂಗಲ್ ಸೆಟ್ ಪ್ರೆಸೆಂಟ್ ಮಾಡೋರಿದ್ರಿ ಅನ್ನಿ. ಹೌದು, ಅದೊಂಥರ ಶಾಸ್ತ್ರನೂ ಹೌದು. ಈ ಮನೆಗೆ ಸೊಸೆಯಾಗಿ ಬರೋಳ್ಗೆ ಕೊಡೋದು ರೂಢಿ. ಯಾಕೆ ಅದೇನಾದ್ರು ಕಳ್ದೋಯ್ತಾ? ಸಾಹಿತ್ಯ, ಏನ್ ಮಾತಾಡ್ತಿದ್ಯಾ? ಇದು ಸುಹಾಸಿನಿ ವಸಿಷ್ಠ ಮನೆ ಅನ್ನೋದು ನೆನ್ಪಲ್ಲಿರ್ಲಿ. ಇಲ್ಲಿ ಕಳ್ಳತನ ಆಗೋಕೆ ಸಾಧ್ಯ ಇಲ್ಲ ಅನ್ನೋ ಕಾಮನ್ ಸೆನ್ಸ್ ಇರಲಿ. ಅಲ್ಲ, ಹುಡುಕ್ತಾ ಇದ್ದೀನಿ ಅಂದ್ರಲ್ವಾ? ಇಂಥ ಸಿಸ್ಟಮ್ ಇರೋ ಮನೇಲಿ ಯಾರು ಅಷ್ಟು ಪ್ರೆಷಸ್ ಥಿಂಗ್ನ ಹುಡ್ಕೊಳ್ಳೋಷ್ಟು ಮಾಡ್ಕೊಳ್ಳಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ಅದರಲ್ಲಿ ಏನೂ ತೊಂದರೆ ಇಲ್ಲಪ್ಪ. ವೇದಾಂತ್ ತುಂಬ ಒಳ್ಳೆ ಹುಡುಗ, ಅವನೇನೋ ತಪ್ಪು ತಿಳ್ಕೊಳ್ಳಲ್ಲ. ಪರವಾಗಿಲ್ಲ, ನೀವು ಅವ್ರ ಅಡ್ರೆಸ್ ಕೊಡಿ, ಇನ್ನೊಂದು ದಿನ ನಾನೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಇಲ್ಲ ರಾಜ, ಅದೆಲ್ಲ ಬೇಡ. ನೀನೀಗ ಬರಲೇಬೇಕು. ಅದಕ್ಕೋಸ್ಕರನೇ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋದು ಸರಿ ಕಾಣೋದಿಲ್ಲ. ನೀನೀಗ ನಮ್ಮವನು. ಮುಖತಃ ಕುಟುಂಬದ ಜೊತೆ ಹೋಗಿ ಮಾತಾಡ್ದಾಗ್ಲೇ ಅದಕ್ಕೊಂದು ಬೆಲೆ. ಆದರೂ ಅಂಕಲ್, ನಿನ್ನ ಸಂಕೋಚ ಎಲ್ಲ ಬದಿಗಿಡು. ಇದರಿಂದ ನಿನ್ನ ಸ್ವಾಭಿಮಾನಕ್ಕೆ ಏನೂ ಧಕ್ಕೆ ಆಗಲ್ಲ. ನೀನು ಬರ್ತೀಯ ಅಷ್ಟೇ. ಬಾ ಅಂದರೆ ಬರಬೇಕು. ಸರಿ ಅಂಕಲ್. ರಾಜಣ್ಣ, ಬೇಗ ರೆಡಿ ಆಗ್ಬಿಡಿ. ಅಮೂಲ್ಯ, ಒಂದು ನಿಮಿಷ. ಪೂಜೆ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ನಿಮಗೆ ದೇವರಂದ್ರೇನೆ ಆಗಲ್ಲ, ಅಂಥದ್ರಲ್ಲಿ ಈ ಪ್ರಪೋಸಲ್ಲು ನನಗಾಗಲ್ಲ ಅನ್ನೋದು ತುಂಬಾನೇ ಇದೆ ಸಾರ್ಥಕ್. ಹಾಗಂತ ಎಲ್ಲ ಮೊದಲು ಹೇಗಿತ್ತು ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಇದು ನಿಜಾನೇ ಬಿಡಿ. ಈಗೀಗ ನೀವು ಹುಡುಗಿರ ವಿಚಾರದಲ್ಲೂ ಸ್ವಲ್ಪ ಸಾಫ್ಟ್ ಆಗಿದ್ದೀರಾ. ಸಾರ್ಥಕ್, ಅಜ್ಜಿ ಮೊದಲಿಂದಾನು ಮನೇಲಿ ಒಂದು ದೇವ್ರ ಕಾರ್ಯ ನಡೀಲೇಬೇಕು ಅಂತ ಹೇಳ್ತಾನೆ ಇದ್ರು. ಮದ್ವೆ ಟೈಮಲ್ಲೂ ನಮ್ಗೆ ಅದನ್ನೆಲ್ಲ ಮಾಡೋದಕ್ಕಾಗ್ಲಿಲ್ಲ. ಅದಕ್ಕೆ ಹೊಸ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಮನೆಯವರೆಲ್ಲ ಬಯಸ್ತಾರಲ್ವಾ, ಅದಕ್ಕೆ ಇದನ್ನ ಅರೇಂಜ್ ಮಾಡಿದೆ ಅಷ್ಟೇ. ಹಾ, ಪರವಾಗಿಲ್ಲ ಬಿಡಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸರಿ, ನಡೀರಿ ಹೋಗೋಣ. ವೇದಾಂತ್, ಅದು ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕಾಗಿರೋದು. ನಾಳೆ ಪೂಜೆ ಟೈಮಲ್ಲಿ ನಾನು ಅದನ್ನ ಸಾಹಿತ್ಯ ಕೊಡಬೇಕು ಅಂತಿದ್ದೀನಿ. ಸೊ ನಾಳೆ ಪೂಜೆ ಟೈಮ್ಗೆ ಅದು ನನ್ನ ಕೈಗೆ ಬರೋ ಹಾಗೆ ಮಾಡು. ಗರಗರ ತಿರುವುತೆ ಕಣ್ಣ ಕೆಂಪಾಮೈ ಬಣ್ಣ
ಆ ಬಳೆಗಳ ಅಮೂಲ್ಯನ ಕೈಲಿರೋದೇ ಚಂದ. ಇನ್ಯಾರ ಕೈಲಿದ್ರು ಈ ಬಳೆಗಳಿಗೆ ಹೊಳಪಿರೋದಿಲ್ಲ. ಇವಳ ಹತ್ರ ಇದನ್ನ ಇಸ್ಕೊಳ್ಳೋ ಸೀನೇ ಇಲ್ಲ. ಅಮ್ಮನಿಗೆ ಬೇರೆ ಏನಾದ್ರು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನೋಡಬನಂದವ ಮುಗ್ಗಿನ ಮಾಲೆ ಚಂದವ ಗರಗರ ತಿರುಗುತ್ತ ಕಣ್ಣ 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 ಗರಗರ ತಿರುಗುತ್ತ ಕಣ್ಣ ಕೆಂಪಾಮೈ ಬಣ್ಣ. ಆ ಬಳೆಗಳ ಅಮೂಲ್ಯನ ಕೈಲಿರೋದೇ ಚಂದ. ಇನ್ಯಾರ ಕೈಲಿದ್ರು ಈ ಬಳೆಗಳಿಗೆ ಹೊಳಪಿರೋದಿಲ್ಲ. ಇವಳ ಹತ್ರ ಇದನ್ನ ಇಸ್ಕೊಳ್ಳೋ ಸೀನೇ ಇಲ್ಲ. ಅಮ್ಮನಿಗೆ ಬೇರೆ ಏನಾದ್ರು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ವೇದಾಂತ್ ವೇದಾಂತ್ ಸಾರ್ಥಕ್, I was actually thinking about a business deal. ಓ, ಬಿಸ್ನೆಸ್ ಬಗ್ಗೆನಾ? ನಾನು ಅದೇ ಅಂದ್ಕೊಂಡೆ. ಅಮೂಲ್ಯ ರೆಡಿ ಆಗಿದ್ದಾಳೆ ಅಂದರೆ ಇನ್ನೆಲ್ಲರೂ ರೆಡಿ ಆಗಿರ್ತಾರೆ. ನೀವು ಈ ಸೈನ್ಯನೆಲ್ಲ ಕರ್ಕೊಂಡು ಹೊರಟಿರಿ, ನಾನು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಕರ್ಕೊಂಡು ನಿಮ್ಮ ಹಿಂದೆನೇ ಬರ್ತೀನಿ. ಅವಳ ಕಾರವಾಡ ಇದ್ದೇ ಇರತ್ತೆ. ಫಾರ್ ಎಕ್ಸಾಂಪಲ್, ಯಾರ ಮನೆಗೂ ಊಟ ಕರೆದು ಹೋಗದೆ ಇರೋನು ಅವತ್ ಲಾಕ್ಡೌನ್ ಟೈಮಲ್ಲಿ ಅಮೂಲ್ಯನ ಮನೆಗೆ ಹೋಗಿರ್ಲಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ದು ಏನೇ ಇದ್ರು ರೂಮಲ್ಲಿ ಹೋಗಿ ಮಾತಾಡಲ್ವಾ? ಸುಮ್ಮನಿರು, ನೀವು ಬೇರೆ ಸೆಂಟ್ರಲ್ಲಿ ತಲೆ ಹರಟೆ. ಡಾಕ್ಟರ್ ನಂಗೆ ನಿಂತು ಮಾತಾಡಕ್ ಹೇಳಿದಾರೆ. ಕರೆಕ್ಟ್ ಅದಕ್ಕೆ ಯಾವುದು ನಿಂತು ಮಾತಾಡೋದಾ? ಸುಮ್ನಿರಿ ವಿಕ್ಕಿ, ನಾವು ಬೇರೆ ಏನೋ ವಿಚಾರ ಮಾತಾಡ್ತಿದೀವಿ. ನಿಜ ಅದಕ್ಕೆ ಬಾವಂಗೂ ಅಮ್ಮು ಕಂಡ್ರೆ ಇಷ್ಟ ಇದೆ ಅನ್ಸುತ್ತೆ. ಆದ್ರೆ ಗೊತ್ತೇ ಇಲ್ದಿರೋರ್ ತರ ನಡ್ಕೋತಾರೆ. ಆರ್ತಿ ಅವರು ಬೆಳಿಗ್ಗೆಯಿಂದ ನೈಟ್ವರೆಗೂ ಏನೇ ಕೇಳಿದ್ರು ಬರೀ ಪ್ಲೇನ್ ಕೇಸಲ್ಲಿ ಮುಗಿಸ್ಬಿಡ್ತಾರೆ. ಇನ್ಮೇಲಿಂದ ನಾವು ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಬೇಕು. ಏನಿಲ್ಲಪ್ಪ, ಸ್ವಲ್ಪ ಮೆತ್ತಗೆ ನಿಧಾನವಾಗಿ ಮಾತಾಡ್ಬೋದಲ್ವಾ? ಯಾಕೆ ನಂಗೆ ಆ ಥರದ್ದು ಏನು ಕಾಣಿಸ್ತಾ ಇಲ್ಲ. ಬ್ಯಾಂಗಲ್ಸು ಇಲ್ಲ, ಈ ಕಡೆ ವೇದಾಂತ್ ಮತ್ತೆ ನನ್ನ ಮದ್ವೆ ಆಗತ್ತೆ ಅನ್ನೋ ಭರವಸೆನೂ ಇಲ್ಲ. ಅದಕ್ಕೆ ದಡ್ಡಿ ತರ ಆಡ್ಬೇಡ ಅನ್ನೋದು. ನೋಡು, ಈಗ ನಾನು ಹೋಗಿ ವೇದಾಂತ್ಗೆ ಬ್ಯಾಂಗಲ್ಸ್ ಕೇಳು ಅಂತ ಹೇಳಿದ್ದೀನಲ್ಲ,
ಈಗ ಹೋಗಿ ಅವನು ಅಮೂಲ್ಯ ಹತ್ರ ಕೇಳಿದ್ರೆ ಇಬ್ಬರ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗಲ್ವಾ? ಅದಕ್ಕಿಂತ ಒಳ್ಳೆ ನ್ಯೂಸು ಬೇರೆ ಇದೆಯಾ ಸಾಹಿತ್ಯ? ಅದು ವೇದಾಂತ್ ಹೋಗಿ ಕೇಳಿದ್ರೆ ಮಾತ್ರ. ಅವ್ರು ಕೇಳ್ದೇನೆ ಇದ್ರೆ ನೋಡು, ನನ್ನ ಹತ್ರ ಈ ಆದ್ರೆ ಹೋದ್ರೆ ಬಂದ್ರೆ ಈ ವರ್ಡ್ಸ್ನ ಯೂಸ್ ಮಾಡಬೇಡ. ನನ್ನ ಮಗ ನನ್ನ ಮಾತನ್ನ ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ನಮ್ಮಮ್ಮ ನನಗೆ ಕೊಟ್ಟಿದ್ದು ಅದನ್ನ ಈ ಮನೆ ಹಿರಿ ಸೊಸೆ ಅಂದ್ರೆ ಸಾಹಿತ್ಯಂಗೆ ಕೊಡ್ಬೇಕು ಅಂತಿದ್ದೆ. ನಾನು ಇನ್ನೂ ಕೊಟ್ಟ ಮೇಲೆ ತಾನೇ ನೀನು ಹೀಗೆ ಯೋಚನೆ ಮಾಡಬೇಕು. ಅದು ಯಾರೇ ಬರುತ್ತೋ ಅವರು ಅದನ್ನ ಇಷ್ಟ ಆದವ್ರಿಗೆ ಕೊಡ್ಬೋದು. ಅದು ಶಾಸ್ತ್ರ. ನಾನು ಅದನ್ನೇ ಮಾಡಿದ್ದೇನೆ. ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಪರವಾಗಿಲ್ಲ ಏನು, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವಳು ದೊಡ್ಡ ಬಜಾರಿ, ನನಗೆ ಸುಳ್ಳೆ ಪುಳ್ಳೆ ಅಂತಾಳೆ, ಬಾಯ್ ಬಡ್ಕಿ ತಲೆ ತಿಂತಾಳೆ, ಓಟ ಓಟ ಅಂತಾಳೆ. ಅವಳ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಮಾತೇ ಮುಗಿಯಲ್ಲ. ಆದ್ರೆ ನಾನ್ ಹಾಗಲ್ಲ. 3 ಪ್ರಶ್ನೆ ಕೇಳಿದ್ರೆ ಒಂದ್ ಮಾತಾಡ್ತೀನಿ, ಮಾತಾಡಿದ್ರೆ ಮುತ್ತು ಉದ್ರೋಗುತ್ತೆ ಅನ್ನೋ ಮೆಂಟಾಲಿಟಿ ನಂದು. ಬಿಸ್ನೆಸ್ ಅಂದ್ರೆ ನನ್ಗೆ ಹಾರ್ಟ್ ಬೀಟ್ ಇದ್ದಂಗೆ. ಅದೇ ತರ ಫ್ಯಾಮಿಲಿ ಕೂಡ. ಇಲ್ಲ ಫ್ಯಾಮಿಲಿ ಫಸ್ಟ್, ಬಿಸ್ನೆಸ್ ನೆಕ್ಸ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಫಿಟ್ನೆಸ್ ಅಲ್ಲೆಲ್ಲ ನಾನೇ ಫಸ್ಟ್. ಅದಕ್ಕೆ ಡೈಲಿ ಜಿಮ್ಗೆ ಹೋಗ್ತೀನಿ. ಅದಲ್ಲದೆ ಕಾಲಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ.